ನಮಸ್ಕಾರ. ಕುಜಳ್ಳಿ ಟೈಮ್ಸ್ ನ ವೀಕ್ಷಕರೆಲ್ಲರಿಗೂ ಕೂಡ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ನೇರ ನಿಷ್ಠೂರ ರಾಜಕಾರಣಿ, ಅಭಿವೃದ್ಧಿಯ ಪರ ಚಿಂತನೆ ಉಳ್ಳ ಯೂತ್ ಐಕಾನ್ ಆಗಿರುವಂತ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತ ಗೋಪಾಲ್ ಕೃಷ್ಣ ನಾಯ್ಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಗಿದೆ ಆರೋಗ್ಯ ಅಂತ ಮೊದಲನೇ ಕ್ವಶನ್. ದೇವರ ಆಶೀರ್ವಾದದಿಂದ, ಜನಗಳ ಪ್ರೀತಿಯಿಂದ ಆರೋಗ್ಯವಾಗಿದೆ. ಸರ್, ಈಗ ಒಂದ್ ಮಾತಿದೆ, ಏನಂತಂದ್ರೆ ನಮ್ಮ ಬೆಳವಣಿಗೆಯನ್ನ ಸಹಿಸಿದಂತ ವೈರಿಗಳು ಫಸ್ಟ್ ನಮ್ ಜೊತೆ ಪೈಪೋಟಿಗೆ ಇಳಿತಾರೆ. ನಂತರ ಪೈಪೋಟಿಯಲ್ಲಿ ಹಿನ್ನಡೆ ಆದಾಗ ಅಪಪ್ರಚಾರದಲ್ಲಿ ತೊಡಕೊಳ್ತಾರೆ. ಅದರಿಂದಲೂ ಕೂಡ ನಮ್ಗೆ ಕುಗ್ಗಿಸಲು ಸಾಧ್ಯವಾಗದಿದ್ದಾಗ ದೈಹಿಕವಾಗಿ ದಾಳಿಗೆ ಮುಂದಾಗ್ತಾರೆ. ಅಂತಂದ್ರೆ ಒಂದು ಕೊಲ್ಲುವುದಕ್ಕೆ 3 ಜನ ಇದ್ರೆ ಕಾಯುವುದಕ್ಕೆ ಒಂದು ದೈವಿಕ ಶಕ್ತಿ ಇರುತ್ತದೆ ಅನ್ನುವಂತ ಮಾತಿದೆ. ಅದು ನಿಮ್ಮ ಜೀವನಕ್ಕೆ ಕೂಡ ಅನ್ವಯಿಸ್ತದೆ. ಸರ್, ನಿಮ್ಮ ಮೇಲಾಗಿರುವಂತ ಒಂದು ಕೊಲೆ ಯತ್ನ ನಿಮ್ಮ ಜನ ಬೆಂಬಲ ಹಾಗೂ ನೀವು ರಾಜಕಾರಣದಲ್ಲಿ ಸಕ್ರಿಯವಾಗಿರುವುದಕ್ಕೆ ಮುಖ್ಯ ಕಾರಣ ಅಂತ ಅನಿಸ್ತಿದ್ಯಾ, ಹೇಗೆ ಅಂತ? ಇರಬಹುದು. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಕೈಲಾಗದೇದವನು ಕೊನೆಯ ಅಸ್ತ್ರ ಅಂತ ಹೇಳಿ. ಕಾಯೋನು ದೇವರಿದ್ದಾನೆ, ಕಾದಿದ್ದಾನೆ. ನಾವು ಅದಕ್ಕಿಂತ ಹೆಚ್ಚಿಗೆ ಏನೋ ಹೇಳಕ್ ಇಷ್ಟಪಡೋದು. ಸರ್, ಈಗ ಒಂದು ಕೋಪರೇಟಿವ್ ಚುನಾವಣೆಯಲ್ಲಿ ನೀವೊಂದು ಅಮೂಲ್ ಬೇಬಿ ಅನ್ನುವಂತ ಪದ ಪ್ರಯೋಗವನ್ನ ಮಾಡಿದ್ರಿ. ನಿಮಗೆ ಕೊಲೆ ಯತ್ನಕ್ಕೆ ಇದು ಒಂದು ಕಾರಣ ಆಯ್ತು ಅನ್ನುವಂಥದ್ದು ಕೂಡ ಒಂದು ಜನಸಾಮಾನ್ಯರಿಂದ ಕೇಳಿ ಬರ್ತಿರುವಂತ ಒಂದು ಮಾತು. ಸರ್, ಇದಕ್ಕೆ ಏನ್ ಹೇಳ್ತೀರಿ ಅಂತ? ನಿಮ್ಮ ಪ್ರಶ್ನೆಗೆ ನಾನು ಈಗ ಸಾಮಾನ್ಯವಾಗಿ ನೀವು ಒಬ್ರು ಪತ್ರಕರ್ತರು, ನೀವು ನೋಡಕ್ಕೆ ಸುಂದರವಾಗಿದ್ದೀಗ ಸಹಜವಾಗಿ ಸುಂದರವಾಗಿರ್ತೀವಿ ಅಂತ ಹೇಳ್ತಾರೆ. ನಾನು ಸಹಜವಾಗಿ ಹೇಳಿದ್ದೀನಿ, ಅದೇ ಕಾರಣ ಇರಬಹುದು. ನನಗೀಗ ಅವತ್ತು ಹೇಳಿದ್ದು ನಿಜ, ಅದ ಕಾರಣ ಇದೆ ಅಂತ ಇದ್ದಾರೆ. ಬಟ್ ಇವತ್ತಿಗೆ ಈ ಘಟನೆಗಳೆಲ್ಲ ನೋಡಿದಾಗ ನಾನು ಹೇಳಿದ್ದು ಸರಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಂಕೋಲದ ಒಂದಿಗೆಯ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಒಂದು ವಕೀಲರಾದಂತ ಹಾಗೂ ಬಿಜೆಪಿ ಮುಖಂಡರಾದಂತ ನಾಗರಾಜ್ ನಾಯ್ಕ್ ಅವರ ಮೇಲೆ ನಿಮ್ಮ ಬೆಂಬಲಿಗರು ನಿಮ್ಮ ಕುಮ್ಮಕ್ಕಿನಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ರು ಎನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ. ಸರ್, ಇದಕ್ಕೆ ಏನ್ ಹೇಳ್ತೀರಿ ಅಂತ? ನೋಡಿ, ಒಂದಿಗೆಯಲ್ಲಿ ವಾದ ವಿವಾದಗಳಾಗಿರೋದು ಸತ್ಯ. ಅದರಲ್ಲಿ ಇದ್ದವರು ನನ್ನ ಸ್ನೇಹಿತರು ಅನ್ನೋದು ಸತ್ಯ. ಅಲ್ಲಿ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾರಣಗಳಿಂದ ನಾಗರಾಜ ನಾಯಕರನ್ನ ಕಡಿಬೇಡಿ ಎಂದಾಗ ಸಂಘಟಕರಲ್ಲಿ ಕೆಲವರು ಒಪ್ಕೊಂಡು, ನಾನು ಹಿಂದೆನೂ ಹೇಳಿದ್ದೀನಿ, ಆಹ್ವಾನ ಪತ್ರಿಕೆ ಇಲ್ಲದೆ, ಅದಕ್ಕೆ ಆಹ್ವಾನ ಪತ್ರಿಕೆನೇ ಇಲ್ಲ ಕಾರ್ಯಕ್ರಮಕ್ಕೆ. ಹಾಗಾಗಿ ನಾಗರಾಜ ನಾಯಕರು ಬಂದಾಗ ಅಲ್ಲಿ ವಾದ ವಿವಾದಗಳಾಗಿರೋದು ಸತ್ಯ. ಅವರು ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ನಾಗರಾಜ ನಾಯಕ ಆರೋಪ ಮಾಡಿ ಪ್ರಕರಣ ದಾಖಲು ಮಾಡಿದ್ದಾರೆ. ನಾಗರಾಜ ನಾಯಕರು ಪ್ರಕರಣ ದಾಖಲು ಮಾಡಿ ಪ್ರತಿಭಟನೆ ಕೂತಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡಿದಾಗ ನಾನು ಹೇಳಿದೆ, ಅವರು ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ನೀವು ಪ್ರಮಾಣ ಮಾಡಿ ಹೇಳಿ, ನಾನು ಬರ್ತೀನಿ ಅಂತ ಹೇಳಿ. ಅವರು ಎಲ್ಲಿ ಅವ್ರು ಪ್ರತಿಭಟನೆ ಕೂತಾರೋ ಅದೇ ಸ್ಥಳಕ್ಕೆ ಹೋದ್ರೆ ನಾಗರಾಜ್ ನಾಯಕರು ಪಲಾಯನ ಮಾಡಿದ್ರು. ಯಾಕೆ ಕೇಳಿದ್ರೆ ಅವ್ರಿಗೆ ನೈತಿಕವಾಗಿ ಇಲ್ಲ, ಅಲ್ಲಿ ಯಾರು ಕೊಲೆ ಬೆದರಿಕೆ ಹಾಕಿಲ್ಲ. ಒಂದು ಊರಿನಲ್ಲಿ ಒಂದು ಗ್ರಾಮದ ಜನತೆ ಬಂದೆ ಯಾರು ಕೊಲೆ ಬೆದರಿಕೆ ಹಾಕೋದಿಲ್ಲ, ಅದು ಸುಳ್ಳು ಅಂತ ತನ್ನ ಪ್ರೂವ್ ಆಗ್ತದೆ ಅಂತ ನಾಗರಾಜ್ ನಾಯಕರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ಸ್ ಮಾಡಕ್ ಹೋಗೋದಿಲ್ಲ. ಸರ್, ಈಗ ನೀವು ಶಾಸಕರಾಗಬೇಕು ಎನ್ನುವಂತ ನಿಟ್ಟಿನಿಂದ ಗೃಹ ಸಚಿವರ ಕಚೇರಿಯಿಂದ ಒಂದು ಅಂಕೋಲಾ ಪೊಲೀಸ್ ಠಾಣೆಗೆ ಕರೆ ಮಾಡಿಸಿದ ದುಷ್ಕೃತ್ಯವನ್ನ ಮೆರೀತಾ ಇದ್ರಿ. ಅಂಕೋಲಾ ಶಾಂತ ಊರಿನಲ್ಲಿ ಅಶಾಂತಿಯನ್ನ ಮೆರೆಯುವಂತ ಪ್ರಯತ್ನಕ್ಕೆ ನೀವು ಕೈ ಹಾಕಿದ್ರಿ ಎನ್ನುವಂತ ಮಾತುಗಳು ನಾಗರಾಜ್ ನಾಯ್ಕ್ ಅವರು ನೇರವಾಗಿ ನಿಮ್ಮ ಮೇಲೆ ಒಂದು ಗಂಭೀರವಾದಂತ ಒಂದು ಆರೋಪ ಮಾಡಿದ್ದಾರೆ. ಸರ್, ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತೀರಿ ಅಂತ? ನಾನು ಗೃಹ ಸಚಿವರ ಕಚೇರಿಯಿಂದ ಫೋನ್ ಮಾಡಿಸಿ ಅಂತ ದಯನೀಯ ಸ್ಥಿತಿಗೆ ನಾನು ಬಂದಿಲ್ಲ. ನಾಗರಾಜ ನಾಯಕರು ಈಗೇನು ಎಲ್ಲೆಲ್ಲಿಗೆ ಫೋನ್ ಮಾಡಿ ನನ್ನ ಪ್ರತಿಭಟನೆಗೆ ಬನ್ನಿ 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 ಅಂತ ಇದಾರೆ, ಯಾರ್ಯಾರು ಅವ್ರ ಕ್ಲೈಂಟ್ಸ್ ಯಾರು ಹೇಳ್ತಾ ಇದ್ರಲ್ಲ, ಆ ರೀತಿ ನನಗೆ ಇನ್ನೊಬ್ರಿಗೆ ಮಾಡಿ ಇನ್ನೊಬ್ಬರಿಂದ ಹೇಳಿಸುವಂತ ದಯನೀಯ ಸ್ಥಿತಿ ನನಗ್ ಬಂದಿಲ್ಲ. ಅದೇ ತುಂಬಾ ಬಿಸಿಲಿದೆ. ಅಂತ ಸಂದರ್ಭದಲ್ಲಿ 8 ದಿವಸ ಸತತವಾಗಿ ಅವರು ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಕುತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೀವು ಅವ್ರ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿ. ಅವರು ಪದೇ ಪದೇ ಹೇಳಿದ್ದಾರೆ, ನಾನು ಅನ್ನವನ್ನ ತ್ಯಜಿಸಿದ್ದೇನೆ ಅಂತ ಹೇಳಿ. ನೋಡಿ, ಅಂಕೋಲಾದಲ್ಲಿ 8 ದಿನ ಉಪವಾಸ ಇರೋಕ್ ಸಾಧ್ಯ ಇಲ್ಲ. ಅದು ಬರ್ಗರ್ ತಿನ್ಬಹುದು, ಚಪಾತಿ ತಿನ್ಬಹುದು, ರಾತ್ರಿ ಮನೆಯಲ್ಲಿ ಊಟ ಮಾಡಬಹುದು. ಆದ್ರೆ ಅವ್ರು ಏನ್ ಹೇಳಿದ್ದಾರೆ, ಉಪವಾಸ ಸತ್ಯ, ನಾನು ಅನ್ನವನ್ನ ತ್ಯಾಗ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅಂಕೋಲಾ ವಾತಾವರಣದಲ್ಲಿ, ಬಿಸಿಲಿನ ವಾತಾವರಣದಲ್ಲಿ 8 ದಿನ ಉಪವಾಸ ಇರೋದು ಇದು ಪ್ರಪಂಚದ 8ನೇ ಅದ್ಭುತ ಇದು. ಸರ್, ಈಗ 8 ದಿವಸ ಸತತವಾಗಿ ನಾಗರಾಜ್ ನಾಯ್ಕ್ ಅವರು ಒಂದು ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡು ಈಗ ಉಪವಾಸ ಸತ್ಯಾಗ್ರಹವನ್ನ ಇವರು ಈಗ ಮೊಟಕುಗೊಳಿಸಿದ್ದಾರೆ. ಸತ್ಯಾಗ್ರಹದಲ್ಲಿ ಕೆಲವರು ಒಳ್ಳೆಯವರು, ಅವ್ರ ಮಾಹಿತಿ ಕೊರತೆಯಿಂದ ಬಂದಿದ್ದಾರೆ, ಕೆಲವು ರಾಜಕೀಯ ಮುಖಂಡರು ಬಂದಿದ್ದಾರೆ.
ಪಕ್ಕದ ಕ್ಷೇತ್ರದ ಶಾಸಕರು ದಿನಕರ್ ಶೆಟ್ಟರ್ ಬಂದಿದ್ದಾರೆ, ಕಾಗೇರಿ ನಮ್ಮ ಸಂಸದರು ಬಂದಿದ್ದಾರೆ, ಗೋಟ್ನೇಕರ್ ಅವರು ಕೆಲವು ಮುಖಂಡರು ಬಂದಿದ್ದಾರೆ. ಆದ್ರೆ ಅವ್ರಿಗೆ ಮಾಹಿತಿ ಕೊರತೆಯಿಂದ ಬಂದಿದ್ದಾರೆ. ಅವ್ರು ಏನ್ ಹೇಳಿ ಕರ್ಸ್ಕೊಂಡಿದ್ದಾರೆ ಕೇಳಿದ್ರೆ, ನಾಗರಾಜ್ ನಾಯ್ಕರು ತನ್ನ ಮೇಲೆ FIR ಮಾಡಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ. FIR ನಾಗರಾಜ್ ನಾಯ್ಕರ ಮೇಲೆ FIR ಮಾಡಿರೋದು ಬೆಂಗಳೂರಲ್ಲಿ ನನ್ನ ಮತ್ತೆ ನನ್ನ ಸ್ನೇಹಿತರ ಮೇಲೆ. ಅವ್ರು 8 ದಿನದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಕೇಳಿದ್ರೆ, 8 ದಿನ ಉಪವಾಸ ಕೊಟ್ಕೊಂಡು ನಮ್ದು ಕೆಲವು ಬ್ಯಾನರ್ಸ್ ಇದ್ವು ಅಲ್ಲಿ, ನನ್ನ ಬ್ಯಾನರು ಕಟೌಟರ್ಗಳಿದ್ದು, ಅದನ್ನ ಅವರು ಕೆಲವ್ರ ಮುಖಾಂತರ ಒತ್ತಡ ಹಾಕಿ, ನಾನು ಉಪವಾಸ ಕುಳಿದ ಅಧಿಕಾರಿಗಳು ಮತ್ತು ಒತ್ತಡ ಹಾಕಿ ಪೊಲೀಸರ ಮೇಲೆ ಒತ್ತಡ ಹಾಕಿ ಬ್ಯಾನರ್ ತೆಗೆಸಿದ್ದಾರೆ. ಆ ಬ್ಯಾನರ್ ತೆಗೆಸೋಕೋಸ್ಕರ ಉಪವಾಸ ಕುತ್ಕೊಳ್ಳೋಗಿದ್ದಾರೆ. ಬಾಯಿ ನನಗೆ ಹೇಳಿದ್ರೆ ನಾನೇ ತೆಗಿತಿದ್ದೆ ಅದನ್ನ. ಕಾಂಗ್ರೆಸ್ ಪಕ್ಷದ ಒಂದು ಪ್ರಭಾವಿ ಲೀಡ್ರು ಈಗ ನಾಗರಾಜ್ ನಾಯ್ಕ ಅವರು ಮೊನ್ನೆ ಪ್ರತಿಭಟನೆಗೆ ಕೂತ್ಕೊಂಡಿದ್ರಲ್ಲ, ಅದಕ್ಕೆ ಅವರು ಕೂಡ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ನಿಮ್ಮ ಬೆಂಬಲಿಗರು ಹಾಗೂ ಜನಸಾಮಾನ್ಯರಿಂದ ಕೇಳ್ಬರುವಂತ ಮಾತಾಗಿದೆ. ಸರ್, ಇದಕ್ಕೆ ಏನ್ ಹೇಳ್ತೀರಿ ಅಂತ? ಈಗ ನೇರವಾಗಿ ಯಾರು ತೋರಿಸ್ಕೊಂಡಿದ್ದಾರೆ ಬೆಂಬಲ ಅದು ಗೊತ್ತಾಗ್ತದೆ. ಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದಾರೋ ಅದು ಗೊತ್ತಾಗೋದಿಲ್ಲ. ಆದ್ರೆ ಸಾಮಾನ್ಯವಾಗಿ ಅಂಕೋಲದಲ್ಲಿ ಜನಕ್ಕೆ ಗೊತ್ತಾಗ್ತದೆ ಇದ್ರ ಹಿಂದೆ ಯಾರಿದ್ದಾರೆ, ಇದ್ರ ಹಿಂದೆ ಯಾರು ಸೂತ್ರಧಾರಿದ್ದಾರೆ, ನನ್ನ ಕೇಸನ್ನ ಹಳ್ಳೆ ಹಿಡಿಸ್ಬೇಕಂತ ಯಾರ್ಯಾರು ಹೊರಟಿದ್ದಾರೆ, ಗೃಹ ಮಂತ್ರಿಗಳಿಗೆ ಯಾರ್ಯಾರು ಒತ್ತಡ ಹಾಕ್ಸ್ತಾ ಇದ್ದಾರೆ, ಯಾವ್ಯಾವ ಮೂಲದಿಂದ ಒತ್ತಡ ಹಾಕ್ಸ್ತಾ ಇದ್ದಾರೆ, ಯಾವ ಮಹಿಳೆ ಒತ್ತಡ ಹಾಕ್ತಾ ಇದ್ದಾರೆ, ಮಹಿಳೆ ಮುಖಾಂತರ ಒತ್ತಡ ಹಾಕ್ತಾ ಇದ್ದಾರೆ, ಸ್ವಾಮೀಜಿಗಳ ಮುಖಾಂತರ ಒತ್ತಡ ಹಾಕ್ಸ್ತಾ ಇದ್ದಾರೆ. ಸರ್, ಅವರವರ ಶಕ್ತಿಗೆ ಅನುಸಾರ ಅವ್ರು ಮಾಡ್ತಾರೆ. ಅದನ್ನ ನಾವು ಪ್ರಜಾಪ್ರಭುತ್ವದಲ್ಲಿ ಅದನ್ನ ನೀವು ಮಾಡಬಾರ್ದು ಅಂತ ನಾವು ಹೇಳಕ್ ಆಗೋದಿಲ್ಲ. ಅಲ್ಲಲ್ಲ, ಈಗ ನೀವು ಇಷ್ಟು ಒಂದು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಷ್ಟು ಜನಪ್ರಿಯತೆಯನ್ನ ಕುಗ್ಗಿಸುವಂತ ಪ್ರಯತ್ನಗಳಾಗ್ತಾ ಇದೆಯಾ ಹೇಗೆ ಅಂತ? ನಮ್ಮ ಕೇಸನ್ನ ಹಳ್ಳ ಹಿಡಿಸಬೇಕು ಅಂತ ಕೆಲವರು ಹೊರಟಿದ್ದಾರೆ. ಅದಕ್ಕೆ ಕೆಲವರು ಪ್ರತ್ಯಕ್ಷವಾಗಿ ಸಹಾಯ ಮಾಡ್ತಾ ಇದ್ದಾರೆ, ಕೆಲವರು ಪರೋಕ್ಷವಾಗಿ ಸಹಾಯ ಮಾಡ್ತಾ ಇದ್ದಾರೆ. ನನಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ, ದೇವ್ರ ಮೇಲೆ ನಂಬಿಕೆ ಬದುಕ್ತಾ ಇರೋನು ನಾನು. ನನಗೆ ಇದರಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗತ್ತೆ ಅನ್ನೋದು ಸಂಪೂರ್ಣ ವಿಶ್ವಾಸ ಇದೆ. ಸರ್, ಈಗ ಕೋಪರೇಟಿವ್ ಚುನಾವಣೆ, TMS ಚುನಾವಣೆಯಲ್ಲಿ ಅನೇಕ ವಿರೋಧದ ನಡುವೆಯೂ ಸಹ ನಿಮ್ಮ ತಂಡ ಗೆಲುವು ಸಾಧಿಸಿದ್ರಿ. ಸರ್, ಈ ಬಗ್ಗೆ ಏನ್ ಹೇಳ್ತೀರಿ ಅಂತ? ಇಟ್ಸ್ ಎ ಟೀಮ್ ವರ್ಕ್. ನಾನು ಒಬ್ಬ ಅಲ್ಲ, ಇದು ನನ್ನ ತಂಡ. ನಾವು ಪಕ್ಷಾತೀತವಾಗಿ ಒಂದು ತಂಡವನ್ನ ಮಾಡಿದ್ವಿ. ಅದರಲ್ಲಿ ಬಹುತೇಕರು ಯುವಕರಿದ್ರು. ಹಾಗಾಗಿ ಜನ ಒಂದು ಬದಲಾವಣೆಯನ್ನು ಬಯಸಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಥಮ ಹಂತವಾಗಿ ನಮಗೆ TMS ಅಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. TMS ಅಲ್ಲಿ ಅಧಿಕಾರ ಕೊಟ್ಟಾಗ ನಾವು ಕೆಲವು ಬದಲಾವಣೆಯನ್ನು ತಂದಿದ್ವಿ. ಸಾರ್ವಜನಿಕರ ಹಣದಲ್ಲಿ ನಡೆಯುವ ಒಂದು ಸಂಸ್ಥೆಯಲ್ಲಿ ನಾವು ಭತ್ತೆ ತಗೊಳ್ಬಾರ್ದು, ಟೀ ಕಾಫಿನೂ ಸಹ ಕುಡಿಬಾರ್ದು ಅನ್ನೋದು ಒಂದು ತೀರ್ಮಾನ ತಗೊಂಡಿದೀವಿ. ಅದ್ರ ಪ್ರಕಾರ ನಡೆದಿದ್ವಿ. ಅದ್ರ ತೀರ್ಮಾನವನ್ನು ವಿರೋಧ ಮಾಡಿ ಕೆಲವರು ನಿರ್ದೇಶಕರು ನಮಗೆ ಅದ್ರನ್ನ ಕ್ವಶನ್ ಮಾಡಿದ್ರು. ಆದ್ರೂ ನಾವು ನಮ್ಮ ತೀರ್ಮಾನಕ್ಕೆ ಬದ್ಧವಾದ್ವಿ. ಸೊ ಈಗ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ. ಡಿಸ್ಕ್ವಾಲಿಫೈ ಆಗಿ ಬಂದು ನಮ್ಮ ನಾಗರಾಜ್ ನಾಯ್ಕರ್ ಪ್ರತಿಭಟನೆಯಲ್ಲಿ ಕೂತಿದ್ದಾರೆ ಕೆಲವರು. ಸರ್, ಈಗ ಕೋಪರೇಟಿವ್ ಚುನಾವಣೆಯಲ್ಲಿ ಒಂದು ಸಚಿವರಾದಂತಹ ಮಂಕಾಳ ವೈದ್ಯರು ಹಾಗೆ ಸತೀಶ್ ಶೈಲ್ ಅವರು ಕೂಡ ನಿಮ್ಮ ವಿರೋಧಿ ಬಣದವರ ಜೊತೆ ಒಂದು ಗುರುತಿಸ್ಕೊಂಡಿದ್ರು ಎನ್ನುವಂತ ಮಾತುಗಳು ಕೇಳ್ಬರ್ತದೆ. ಅಂತಂದ್ರೆ ಮಯೂರ್ ನಾಯ್ಕರ್ ಅವರಿಗೆ ಬೆಂಬಲಿಸಿದ್ರು ಎನ್ನುವಂತ ಮಾತುಗಳು ಕೇಳ್ಬರ್ತಿದೆ. ಸರ್, ಇದಕ್ಕೆ ಏನ್ ಹೇಳ್ತೀರಿ ಅಂತ? ಅದು ಸತ್ಯವನ್ನ ತಾಲೂಕಿಗೆ ಗೊತ್ತದು, ಕ್ಷೇತ್ರಕ್ಕೆ ಗೊತ್ತು. ಅದು ಸತ್ಯ ಇದೆ, ಅದರಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಸುಳ್ಳು ಹೇಳ್ದಂಗ ಆಗ್ತದೆ. ಸತ್ಯ ಅದು. ನಿಮ್ಮ ಪಕ್ಷದವರಿಗೆ ಬಿಟ್ಟು ಅವರು ಬೇರೆ ಪಕ್ಷದವ್ರಿಗೆ ಸಪೋರ್ಟ್ ಮಾಡಿದ್ರಲ್ಲ? ನೋಡಿ, ರಾಜಕಾರಣದಲ್ಲಿ ಸಹಜವಾಗಿ ಕೋಪರೇಟಿವ್ ಚುನಾವಣೆಯಲ್ಲಿ ಎಲ್ಲಾ ಪಕ್ಷದವ್ರ ಜೊತೆ ಎಲ್ಲಾ ಪಕ್ಷದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಸ್ ಕಾಮನ್. ಸೊ ಹಾಗಾಗಿ ಅವರು ಸಹಾಯ ಮಾಡಿರಬಹುದು. ಅದಕ್ಕೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಸರ್, ಈಗ ಕಾಂಗ್ರೆಸ್ ಪಕ್ಷ ಒಂದು ಲೀಡರ್ ಬೇಸ್ ಪಾರ್ಟಿನ ಅಥವಾ ಒಂದು ಕಾರ್ಯಕರ್ತರ ಬೇಸ್ ಪಾರ್ಟಿನ ಅಂತ? ಇಟ್ಸ್ ಎ ಕ್ಯಾಡರ್ ಬೇಸ್ ಪಾರ್ಟಿ. ಬಟ್ ಬಹಳಷ್ಟು ಕಡೆ ಏನಾಗ್ತದೆ, ನಮ್ಮಲ್ಲಿ ಕ್ಯಾಡರ್ ಬೇಸ್ಗೆ ಮಾಸ್ ಬೇಸ್ಗೆ ನಮ್ಮದು ಚುನಾವಣೆಯನ್ನು ಗೆಲ್ಲೋದು ನಾವು ಮಾಸ್ ಬೇಸ್ ಅಲ್ಲಿ. ಕ್ಯಾಡರ್ ಬೇಸ್ ಅಲ್ಲಿ ಏನಾಗುತ್ತೆ, ಈಗ ಕೇರಳದಲ್ಲಿ ಕೇರಳ ಇಸ್ ಕ್ಯಾಡರ್ ಬೇಸ್. ನಮ್ಮಲ್ಲೂ ಸಹ ಆದ್ರೆ ಏನಾಗ್ತದೆ, ಚುನಾವಣೆ ನಂತರ ಒಬ್ಬ ಶಾಸಕ ಆಯ್ಕೆ ಆದ್ಮೇಲೆ ಸಹಜವಾಗಿ ಶಾಸಕನ ಮಾತಿಗೆ ಮನ್ನಣೆ ದೊರೆತದೆ. ಅಧಿಕಾರಿ ವಲಯದಲ್ಲಿ ಇರಬಹುದು, ಪಕ್ಷದ ಸಂಘಟನೆ ಇರಬಹುದು. ಪಕ್ಷ ಸಂಘಟನೆ ಕೂಡ MLA ಏನ್ ಹೇಳ್ತಾರೆ ಅದು ಅಂತಿಮವಾಗಿರ್ತದೆ. ಅಧಿಕಾರಿಗಳು ವರ್ಗಾವಣೆ ಇರಬಹುದು, ಅದು ಎಲ್ಲದಕ್ಕೂ ಶಾಸಕರ ಅಂತಿಮವಾಗಿರ್ತದೆ. ಕೋಲದಲ್ಲಿರುವಂತಹ ಒಂದು ಕೇಣಿ ಬಂದರು ಯೋಜನೆಯಿಂದ ಮೀನುಗಾರಿಕೆಯನ್ನ ನಂಬಿಕೊಂಡು ಜೀವನ ಸಾಗಿಸುವಂತಹ ಬಡ ಕುಟುಂಬದವರಿಗೆ ಒಂದು ಸಮಸ್ಯೆ ಆದಾಗ ಶಾಸಕರು ಮತ್ತು ಸಚಿವರು ಸರಿಯಾಗಿ ಸ್ಪಂದಿಸದೇ ಇದ್ದಂತ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿಗೆ ನಿಯೋಗವನ್ನ ಕರೆದುಕೊಂಡು ಹೋಗಿ ಇಲ್ಲಿನ ಪರಿಸ್ಥಿತಿಯನ್ನ ನೀವು ವಿವರಿಸಿದ್ರಿ. ಸರ್, ಈ ಬಗ್ಗೆ ಏನ್ ಹೇಳ್ತೀರಿ ಅಂತ? ನೋಡಿ, ಮೀನುಗಾರರು ನಮಗೆ ಕಳೆದ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 80% ಓಟನ್ನು ನೀಡಿದ್ದಾರೆ. ದಿವಂಗತ ಮುಖಂಡ ರಾಜು ತಾಂಡೇಲ್ ಅವರ ನೇತೃತ್ವದಲ್ಲಿ ಒಂದು ಸಂಘಟನೆಯನ್ನ ಮಾಡಿ ಅವರು ಸಂಪೂರ್ಣ ಕೋಸ್ಟಲ್ ಬೆಲ್ಟ್ ಏನಿದೆ ನಮ್ದು, ಅವರು ಮತವನ್ನ ಪರಿವರ್ತನೆ ಮಾಡಿದ್ರು. ಹಾಗಾಗಿ ನಾವು 2,000 ಓಟಲ್ಲಿ ಗೆದ್ದಿದ್ದೀವಿ.
ಸೊ ಆ ಜನರಿಗೆ ಕಷ್ಟದಲ್ಲಿದ್ದಾಗ ಆ ಜನರ ಕಣ್ಣೊರೆಸೋ ಕೆಲಸ ನಾವು ಮಾಡಬೇಕಿತ್ತು. ಸೊ ನಾನು ಅದನ್ನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಏನ್ ಅವ್ರಿಗೆ ಮನವರಿಕೆ ಮಾಡಿಸ್ಬೇಕಿತ್ತು, ಅಲ್ಲಿ ಜನರ ಪರಿಸ್ಥಿತಿಯನ್ನ ಅವರನ್ನು ಒಕ್ಕಲೆಬ್ಬಿಸಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ, ಅವ್ರಿಗೆ ಆಲ್ಟರ್ನೇಟಿವ್ ವೇಸ್ ಏನು, ಯಾವ್ದ್ರ ಬಗ್ಗೆನೂ ಈ ಸ್ಪಷ್ಟತೆ ಇಲ್ಲದೆ ಯೋಜನೆ ತಂದಿದ್ದೀರಿ ಅನ್ನೋದನ್ನ ಮನವರಿಕೆ ಮಾಡಬೇಕಿತ್ತು. ಆ ಜನರ ಪರವಾಗಿ ನಾವು ಮನವರಿಕೆ ಮಾಡಿದ್ ಸತ್ಯ. ಇವತ್ತಲ್ಲ ನಾಳೆ ಅದಕ್ಕೆ ರಿಸಲ್ಟ್ ಸಿಗ್ಬೋದು ಅನ್ನೋ ಆಶಾವಾದದಲ್ಲಿ ಇದ್ದೇವೆ. ಸರ್, ಈಗ ಮುಂಬರಲಿರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಒಂದು ಪ್ರಬಲ ಟಿಕೆಟ್ನ ಆಕಾಂಕ್ಷಿ ಆಗಿದ್ರಿ. ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಕಾರ್ಯದಲ್ಲಿ ಯಾವ ರೀತಿ ತೊಡ್ಕೊಂಡಿದ್ರಿ ಅಂತ? ನಮ್ಮಲ್ಲಿ ಪಕ್ಷ ಸಂಘಟನೆ ಅನ್ನೋದಕ್ಕಿಂತ ಸಂಘಟನೆ ಅನ್ನೋದು ಬರ್ತದೆ. ಸಂಘಟನೆ ಅಂದ್ರೆ ನೀವು ಹೇಗೆ ಆರ್ಗನೈಸ್ ಮಾಡ್ತೀರಿ ಅದ್ರ ಮೇಲೆ ಚುನಾವಣೆ. ನಾವು ಒಂದು ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಹೇಳಿದಾಗ ನಾವು ಯುವಕರನ್ನ ಒಗ್ಗೂಡಿಸ್ಬೇಕು. ಯುವಕರು ಒಳ್ಳೆ ಯುವಕರು ಅದೇ ಪಕ್ಷದಲ್ಲಿದ್ದಾರೆ ಇದೇ ಪಕ್ಷದಲ್ಲಿದ್ದಾರೆ ಅಂತಲ್ಲ. ನಮ್ಗೆ ಯೂತ್ಸ್ ಬಂದಾಗ ಮಾತ್ರನೇ ಒಂದು ಆರ್ಗನೈಸೇಷನ್ ಸ್ಟ್ರೆಂತ್ ಬರ್ತದೆ. ನಾವು ಎಲ್ಲಾ ಪಕ್ಷದ ಯುವಕರನ್ನು ಸಹ ನಾವು ಹುರಿದುಂಬಿಸ್ಬೇಕಾಗ್ತದೆ. ನಾವು ಚುನಾವಣೆ ಉದ್ದೇಶನೇ ಇಟ್ಕೊಂಡು ಮಾಡೋದಕ್ಕಾಗೋದಿಲ್ಲ. ಒಂದು ಊರಿನಲ್ಲಿ ಇನ್ನೊಬ್ಬ ಪಕ್ಷದ ಯುವಕನು ಬೆಳೀತಾ ಇದ್ದಾನೆ, ಅವನಿಂದ ಆ ಊರಿನಲ್ಲಿ ಆ ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂದಾಗ ನಾವು ಸಹಜವಾಗಿ ಆ ಯುವಕನನ್ನು ಸಹ ನಾವು ಎನ್ಕರೇಜ್ ಮಾಡ್ಬೇಕಾಗ್ತದೆ. ಅವ್ನು ಯಾವ ಪಕ್ಷದಲ್ಲಿದ್ದಾನೆ, ಇನ್ನೊಂದು ಪಕ್ಷದಲ್ಲಿದ್ದಾನೆ, ಇನ್ನೊಂದ್ರಲ್ಲಿದ್ದಾನೆ ಅಂತ ನೋಡಿ ಆ ಯುವಕನನ್ನು ನಾವು ಸೈಡ್ಗೆ ಇಡೋ ಕೆಲಸ ಇಲ್ಲ. ನಮ್ಮಲ್ಲಿ ಯುವಕರು ಬಂದಾಗ ಮಾತ್ರ ಸಹಜವಾಗಿ ಯಾರು ಜನರ ಪರ ಇರ್ತಾರೆ, ಯಾರು ಜನರಿಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಸಂಘಟನೆ ಮಾಡ್ತಾ ಇರೋದು ಸತ್ಯ. ಸರ್, ಈಗ ಒಂದ್ ವೇಳೆ ಕಾಂಗ್ರೆಸ್ ಪಕ್ಷವು ನಿಮ್ಗೆ ಟಿಕೆಟ್ ನೀಡಿ ಜನರು ನಿಮ್ಮನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ರೆ ಕಾರವಾರ ಅಂಕೋಲ ಕ್ಷೇತ್ರಕ್ಕೆ ಅಭಿವೃದ್ಧಿ ನಿಟ್ಟಿನಲ್ಲಿ ನೀವು ಯಾವ ರೀತಿ ಹೆಜ್ಜೆ ನೀಡ್ತೀರಿ ಅಂತ? ತುಂಬಾ ಈ ಸಂದರ್ಭದಲ್ಲಿ ಪ್ರಶ್ನೆ ಅದು ಸಾಂದರ್ಭಿಕವಾಗಿಲ್ಲ. ನಾವು ಏನ್ ಮಾಡ್ಬೇಕು ಅಂತ ನಮ್ಮಲ್ಲಿ ಬದಲಾವಣೆ ತರಬೇಕು ಸಿಸ್ಟಮ್ ನಲ್ಲಿ ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದು. ನಾನು ಕೈಗಾ ಸೀಬೋರ್ಡ್ ಪ್ರಾಜೆಕ್ಟ್ ಅಲ್ಲಿ ಹೌದು ಬದಲಾವಣೆಯನ್ನ ಬಯಸೋದ್ರಲ್ಲಿ ನಾವು ಈ ಹಿಂದೆ 2023ರಲ್ಲಿ ಒಂದು ಉಮಾಪತಿ ಅನ್ನೋ ವ್ಯಕ್ತಿ, ವೆಂಕಟಪತಿ ಉಮಾಪತಿ ಅನ್ನೋ ಒಂದು ವ್ಯಕ್ತಿ ಮೇಲೆ IT ರೇಡ್ ಆದಾಗ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು. ಅವಾಗ ಅವರು ಸಾಕಷ್ಟು ಜನ ಹೇಳಿದ್ರು, ಇಲ್ಲ ಇಲ್ಲಿ ಪರ್ಸೆಂಟೇಜ್ ಇದೆ, ಹಾಗಿದೆ, ಹೀಗಿದೆ. ನಾವು ಅವ್ರ ಕೆಲವು ಸಲಹೆಗಳನ್ನ ಕೊಟ್ಟಿದ್ವಿ. ಇದೇ ನಾಗರಾಜ ನಾಯಕರು ಪ್ರತಿಭಟನೆ ಮಾಡಿದ್ರು, ಘಂಟಾಘೋಷವಾಗಿ 2023 ಅಕ್ಟೋಬರ್ ಸಂದರ್ಭ ಇರಬಹುದು. ನಾನು ಅವಾಗ ಹೇಳಿದ್ದೆ ಏನ್ ಬದಲಾವಣೆ, ಏನ್ ಅವ್ರು ಏನ್ ಹೇಳಿದ್ರು, 20% ಇದೆ, 40% ಇದೆ, ಇಲಾಖೆ ಭ್ರಷ್ಟ ಆಗಿದೆ, ಪೊಲೀಸ್ ಇಲಾಖೆ ಭ್ರಷ್ಟ ಆಗಿದೆ, ಕಂದಾಯ ಇಲಾಖೆ ಭ್ರಷ್ಟ ಆಗಿದೆ. ನೋಡಿ, ಬದಲಾವಣೆ ತರಬೇಕು ಅಂದ್ರೆ ಎಲ್ಲರೂ ಸೇರ್ಬೇಕು. ಬದಲಾವಣೆ ತರೋದು ಎಲ್ಲಿಂದ ಪ್ರಾರಂಭ ಆಗತ್ತೆ ಕೇಳಿದ್ರೆ ನಮ್ಮಿಂದನೇ ಪ್ರಾರಂಭ ಆಗತ್ತೆ. ನಾವು ಯಾವ ವ್ಯಕ್ತಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಅಧಿಕಾರಿಗಳನ್ನ ತರ್ತೀವೋ ಅಧಿಕಾರಿಗಳ ಹತ್ರ ನಾವು ಕೈ ಒಡ್ಲಿಲ್ಲ ಅಂತ ಹೇಳಿದ್ರೆ ಅಧಿಕಾರಿ ಜನರ ಹತ್ರ ಕೈ ಒಡ್ಡೋದಿಲ್ಲ. ಸಿಸ್ಟಮ್ ಅನ್ನ ಬದಲಾವಣೆ ತರಬೇಕು ಅಂತ ಹೇಳಿದ್ರೆ ನಮ್ಮಿಂದನೇ ಪ್ರಾರಂಭ ಆಗಿತ್ತು. ನಾನು ನಾಗರಾಜ್ ನಾಯ್ಕರಿಗೆ ಹೇಳಿದ್ದೆ, ನೀವು ಹೇಳಿ, ನಾವು ಹೇಳ್ತೀವಿ. ನಿಮಗೆ ಯಾರು ಅತ್ಯಂತ ಆಪ್ತರಿದಾರೋ ಅವ್ರಿಗೆ ಈ ಮಾತನ್ನ ಹೇಳಿ, ನಮಗೆ ಯಾರು ಆಪ್ತರಿದಾರೋ ನಾವು ಹೇಳ್ತೀವಿ. ನಿಮಗೆ ಅತ್ಯಂತ ಆಪ್ತರಿದ್ದವ್ರಿಗೆ ಈ ಬದಲಾವಣೆ ತರಬೇಕು, ಎಲ್ಲ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂದ್ರೆ ನಿಮ್ಮಿಂದನೇ ಪ್ರಾರಂಭ ಆಗ್ಬೇಕು ಅನ್ನೋದು ನೀವೇ ಶುರು ಮಾಡಿ ಅಂತ ಹೇಳಿದ್ದೆ ನಾನು. ಬಹುಶಃ ಅವರು ನನಗೆ ಗೊತ್ತಿದ್ದಂಗೆ ಹೇಳಿದ್ ಸುಳ್ಳು, ಕ್ಲೋಸ್ ಡೋರ್ ಅಲ್ಲಿ ಹೇಳಿರಬಹುದು. ಸಾರ್ವಜನಿಕವಾಗಿ ಅವ್ರು ಹೇಳಿದ್ದ ನನಗೆ ಮಾಹಿತಿ ಬರಲಿಲ್ಲ ಅವ್ರ ಸ್ನೇಹಿತರಿಗೆ. ಸರ್, ಈಗ ನೀವು ಅನೇಕ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹಾಗೂ ಆರ್ಥಿಕವಾಗಿ ತೀರಾ ಕಷ್ಟ ಇರುವಂತವರಿಗೆ ಸಹಾಯ ಸಹಕಾರ ನೀಡ್ತೀರಿ. ಸರ್, ಈ ಬಗ್ಗೆ ಹೇಳೋದಾದ್ರೆ? ಸಾಂಸ್ಕೃತಿಕ ಕ್ರೀಡೆಗೆ ನಾನು ಸಹಾಯ ಸಹಕಾರ ನೀಡ್ತೀನಿ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು ಅದು ಇಟ್ ಇಸ್ ಅ ಸರ್ವಿಸ್. ಅದನ್ನ ನಾನು ಇಲ್ಲಿವರೆಗೆ ಪತ್ರಿಕೆ ಕೊಡೋದು, ಅಡ್ವರ್ಟೈಸ್ ತಗೊಳ್ಳೋದು, ಸೋಷಿಯಲ್ ಮೀಡಿಯಾಗೆ ಹಾಕೊಳ್ಳೋದು ಮಾಡಿಲ್ಲ. ಬಹುಶಃ ನಾನು ದೇವ್ರ ಹತ್ರ ಬಿಡ್ಕೋತೀನಿ, ಮುಂದೆ ನಾನು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರು ನಾನು ಅದನ್ನ ಸಾರ್ವಜನಿಕವಾಗಿ ಅದನ್ನ ಹೇಳಬಾರದು ಅಂತ. ಯಾಕೆ ಕೇಳಿದ್ರೆ ಅದ್ರ ಹೇಳಿದ್ರೆ ಸರ್ವಿಸ್ ಅನ್ನೋದ್ರದ್ದು ಪಾವಿತ್ರ್ಯತೆನೆ ಹೊರಟೋಗತ್ತೆ. ಸರ್, ಈಗ ನಿಮ್ಮ ಮೇಲೆ ಒಂದು ಅಂಕೋಲದಲ್ಲಿ ಹತ್ಯೆ ನಡೆದಿರುವಂತಹ ಘಟನೆಯನ್ನ ಡೈವರ್ಟ್ ಮಾಡಲು ನಾಗರಾಜ್ ನಾಯ್ಕ ಅವರು ಧರಣಿ ಸತ್ಯಾಗ್ರಹ ನಡೀತಿದೆ ಎನ್ನುವಂತಹ ಆರೋಪಗಳು ಹಾಗೆ ಕೇಳಬರ್ತಿದೆ. ಜನಸಾಮಾನ್ಯರಿಂದಲೂ ಕೂಡ ಈ ಮಾತುಗಳು ಕೇಳಬರ್ತಿದೆ. ನೀವು ಕೂಡ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಿ. ಸರ್, ಈ ಬಗ್ಗೆ ಏನ್ ಹೇಳ್ತೀರಿ ಅಂತ? ಅದು ಎಲ್ಲರಿಗೂ ಗೊತ್ತಿರೋದೇ ವಿಷಯ. ನನ್ನ ಪ್ರಕರಣವನ್ನ ಸೈಡ್ಗಿಟ್ಟು ಈ ಪ್ರಕರಣವನ್ನ ಮುನ್ನೆಲೆಗೆ ತಂದಿರೋ ಕಾರಣ, ಇದರ ಹಿನ್ನೆಲೆ ಎಲ್ಲ ಸಾಮಾನ್ಯ ಜನ ಯೋಚನೆ ಮಾಡ್ತಾರೆ. ಇದರಲ್ಲಿ ನಾಗರಾಜ ನಾಯಕರಿಗೆ ಏನ್ ಸುಪಾರಿ ಸಿಕ್ಕಿದೆ ಅಂತ ಹೇಳಿ ಸಾಮಾನ್ಯ ಜನ ಯೋಚನೆ ಮಾಡ್ತಾರೆ. ನೋಡಿ, ತಾನೇ ಪ್ರಕರಣ ಕೊಟ್ಟು ತಾನ ಪ್ರಕರಣ FIR ಮಾಡಿದ್ರು ಸಹ ವ್ಯಕ್ತಿ ಧರಣಿ ಕುತ್ಕೋತಾನೆ ಅಂತ ಹೇಳಿದ್ರೆ, ಅವನ ಮೇಲೆ ಪ್ರಕರಣ FIR ಆಗಿದ್ರು ಧರಣಿ ಕುತ್ಕೋತಾರೆ ಅಂತ ಹೇಳಿದ್ರೆ ಯಾರಿಗೋಸ್ಕರ ಮಾಡಿದ್ದಾರೆ ಅಂತ ಜನಸಾಮಾನ್ಯರು ಯೋಚನೆ ಮಾಡ್ತಾರೆ. ಯಾವ ಉದ್ದೇಶವನ್ನು ಮರೆಮಾಚಕ್ಕೆ ಇವ್ರು ಮಾಡಿದ್ದಾರೆ ಅನ್ನೋದು ಯೋಚನೆ ಮಾಡ್ತಾರೆ. ಅಲ್ಲ, ನೀವು ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಕೆಲಸಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಮಾಡಿದ್ರಿ ಅನ್ನುವಂತ ಮಾತುಗಳನ್ನು ಅವರು ವ್ಯಕ್ತಪಡಿಸಿದ್ರು. ಬಹುಶಃ ನಾನು ಒತ್ತಡ ಹಾಕಿತ್ತಿದ್ರೆ, ನಾನು ಅವ್ರು ಹೇಳೋ ಪ್ರಕಾರ ಎಲ್ಲ ಮಾಡಿದ್ರೆ ಪ್ರತಿಭಟನೆಗೆ ಅವಕಾಶನೇ ಇರಲಿಲ್ಲ.
ಸತತವಾಗಿ 8 ದಿನ ನನ್ನ ಹೆಸರಿನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನನ್ನ ಹೆಸರನ್ನ ಬ್ಯಾನರ್ನ ಹಿಂದ್ಗಡೆನೆ ಇಟ್ಕೊಂಡಿದ್ದಾರೆ. ಯಾವುದೇ ರೀತಿಯ ಅನುಮತಿ ಇಲ್ಲ, ತಹಶೀಲ್ದಾರ್ ಅನುಮತಿ ಇಲ್ಲ, ಮುನ್ಸಿಪಾಲಿಟಿ, ನಮ್ಮಲ್ಲಿ ಪುರಸಭೆ ಇದೆ, ಪುರಸಭೆ ಅನುಮತಿ ಇಲ್ಲ, ಪೊಲೀಸ್ ಇಲಾಖೆ ಅನುಮತಿ ಇಲ್ದೇನೆ 8 ದಿನ ಪೊಲೀಸ್ ಅಧಿಕಾರಿಗಳು ನನ್ನ ಹೆಸರನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ಲಿ ಅಂತ ಅವ್ರು ಬಿಟ್ಟಿದ್ದಾರೆ ಅಂದ್ರೆ ಇದ್ರ ಹಿಂದೆ ಯಾರು ಒತ್ತಡ ಇದೆ? ಆ ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿಗೆ ಪೋಸ್ಟಿಂಗ್ ಮಾಡಿಸಿದ್ ಯಾರು? ಜನ ಯೋಚನೆ ಮಾಡ್ತಾರೆ ಇದನ್ನ. ಅಲ್ಲಲ್ಲ, ಪೊಲೀಸ್ ಅಧಿಕಾರಿಗಳು ಅನ್ನುವಂತ ಹೇಳಿದಾಗ ನನಗೊಂದು ಮಾತು ಬಂತು. ಅಂಕೋಲಾ PSI ಮತ್ತು CPI ಅವರು ನೀವು ಹೇಳ್ದಂಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ. ಅಂಕೋಲಾ CPI ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಅವರು ನಿಮ್ಮ ಮಾತುಗಳನ್ನ ಅವ್ರು ಕೇಳ್ತಾರೆ. ನಾನು 2 ಸಾರಿ ಅಂಕೋಲಾ ಪೊಲೀಸ್ ಸ್ಟೇಷನ್ಗೆ ಈ ಇನ್ಸ್ಪೆಕ್ಟರ್ 2 ವರ್ಷದಲ್ಲಿ ಹೋಗಿರೋದು. 2 ಸಾರಿ, ಒಂದು ನನ್ನ ಮೇಲೆ ಪ್ರಕರಣ ಆದಾಗ ಹೋಗಿದ್ದೆ, ಇನ್ನೊಂದ್ ಸಾರಿ ಹೋಗಿದ್ದೆ. ಬಿಟ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಇಲ್ಲ, ಫೋನ್ ಮಾಡೋದು ಇಲ್ಲ. ಪೊಲೀಸರನ್ನ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, DYSP ಇರ್ಬೋದು, ಪೋಸ್ಟಿಂಗ್ ಮಾಡಿಸೋ ಸ್ಥಳೀಯ ಆಡಳಿತ ಪಕ್ಷದ ಶಾಸಕರು. ಅದರಲ್ಲಿ ನಮ್ಮ ಹಸ್ತಕ್ಷೇಪ ಏನಿರ್ತದೆ? ಅವ್ರಿಗೆ ಯಾರು ಬೇಕಾಗ್ತಾರೆ, ಅವ್ರಿಗೆ ಯಾರು ಇಷ್ಟ ಆಗ್ತಾರೆ, ಅವ್ರು ಹೇಳ್ದಂಗೆ ಯಾರು ಕೇಳ್ತಾರೆ ಅದನ್ನ ಪೋಸ್ಟಿಂಗ್ ಮಾಡೋದು ಜನಪ್ರತಿನಿಧಿಗಳ ಜವಾಬ್ದಾರಿ. ಜೊತೆಗೆ ಅದ್ರ ಜನಪ್ರತಿನಿಧಿಗಳು ನಡ್ಕೊಂಬಂದ್ ರೀತಿ ಅದು. ಅಲ್ಲಲ್ಲ, ಅವರು ಹೇಳಿದ್ರು ನೀವು ಗೃಹ ಸಚಿವರ ಆಪ್ತರ ಎನ್ನುವಂಥದ್ದನ್ನು ನೀವು ಮಿಸ್ಯೂಸ್ ಮಾಡ್ಕೊಂಡು ಅಧಿಕಾರಿಗಳನ್ನೆಲ್ಲ ಹತೋಟಿಯಲ್ಲಿ ಇಟ್ಕೊಂಡಿದ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಏನ್ ಪ್ರತಿಕ್ರಿಯೆ ನೀಡ್ತೀರಿ ಅಂತ? ನೋಡಿ, ಕಾನೂನು ಪ್ರಕಾರ ನಾನು ಯಾವುದೇ ಅಧಿಕಾರಿಗೆ ಮಾತಾಡಿದ್ರು ಕಾನೂನು ಪ್ರಕಾರ ಇದ್ದಾಗ ಮಾತ್ರ ನಾ ಮಾತಾಡ್ತೀನಿ. ನಮ್ದು ಯಾವ್ದು ಅಕ್ರಮ, ಇನ್ನೊಬ್ಬರಿಗೆ ಸಹಾಯ ಮಾಡಕ್ ಮಾಡ್ತೀವಿ ಬಿಟ್ರೆ ಇನ್ನೊಬ್ಬರ ಮೇಲೆ ಕೇಸ್ ಮಾಡು, ಇನ್ನೊಬ್ಬರ ಮೇಲೆ ಸುಳ್ಳು ಪ್ರಕರಣ ಮಾಡು ಅಂತ ನಾನು ಯಾವತ್ತೂ ಹೇಳಿಲ್ಲ. ಹೇಳಿದ್ದಿದ್ರೆ ಇವತ್ತು ನಾನು ಅದನ್ನ ದುರ್ಬಳಕೆ ಮಾಡ್ಕೊಂಡಿದ್ರೆ ಇವತ್ತು ನಾಗರಾಜ್ ನಾಯಕನ ಪ್ರತಿಭಟನೆಗೆ ಅಂಕೋಲಾದಲ್ಲಿ ಕನಿಷ್ಠ 50 ಜನ ಹೋಗ್ತಿದ್ರು, ಕನಿಷ್ಠ 50 ಜನನು ಹೋಗ್ತಿದ್ರು. ಅವರು ಪ್ರತಿಭಟನೆಗೆ ಜನ ನಾವು ನೋಡಿದ್ರೆ ಎಲ್ಲ ಬೇರೆ ತಾಲೂಕಿನವ್ರು ಇದಾರೆ ಬಿಟ್ರೆ ನಮ್ಮ ಸ್ಥಳೀಯವಾಗಿ ಎಷ್ಟು ಜನ ಇದ್ದಾರೆ? ಸ್ಥಳೀಯವಾಗಿ ಎಲ್ಲಾ ಲೆಕ್ಕ ಹಾಕಿದ್ರೆ ನೀವು 28 ಜನ. 28 ಜನದಲ್ಲಿ ಸುಮಾರು 20 ಜನ ನನ್ನ ಹತ್ಯೆ ಪ್ರಕರಣದಲ್ಲಿ ಜೈಲಲ್ಲಿರೋರು, ಬಾಧಿತರಾದವರು, ನೋಟಿಸ್ ತಗೊಂಡಿರೋ ಅವ್ರ ಕುಟುಂಬದವ್ರೆ. ಸರ್, ಈಗ ನೀವು ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ನಾಗರಾಜ್ ನಾಯ್ಕರ್ ಅವರ ಪರವಾಗಿ ನೀವು 3 ಗಂಭೀರ ಆರೋಪಗಳನ್ನು ಮಾಡಿದ್ರಿ. ನಾನು ನಾಗರಾಜ್ ನಾಯ್ಕರ್ ಬಗ್ಗೆ ಏನೇನ್ ಆರೋಪ ಮಾಡಿದ್ದೆ ಅದನ್ನ ನಾನು ಹೇಳಿರೋ ಹೇಳಿಕೆಯಲ್ಲಿ ತಪ್ಪಿದ್ರೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ಅಂತ ನಾಗರಾಜ್ ನಾಯ್ಕರ್ಗೆ ಸವಾಲ್ ಹಾಕಿದ್ದೆ, ಈಗಲೂ ಹಾಕ್ತಾ ಇದ್ದೀನಿ. ನಿಮ್ಮ ಪತ್ನಿಯವರ ತಂದೆಯಲ್ಲಿ ಜಾಗದಲ್ಲಿ ನೀವು ಅಕ್ರಮ ಗಣಿಗಾರಿಕೆ ಮಾಡಿದ್ದೀರಿ, ತಪ್ಪಿದ್ರೆ ಡಿಫಮೇಷನ್ ಕೇಸ್ ಹಾಕಿ. ನೀವು ಬಾಸ್ಗೋಡು ವ್ಯವಸಾಯ ಸೇವಾ ಸಹಕಾರಿ ಸಂಘ ರೈತರದು, ಕೃಷಿಕರದು, ಅದರಲ್ಲಿ ಮನೆ ನವೀಕರಣ ಅಂತ ಹೇಳಿ ನೀವು ನಿಮ್ ತಂದೆ ಸಾಲ ಪಡೆದಿದ್ದೀರಿ. ನೀವು ಅಥವಾ ನಿಮ್ ತಂದೆ ಇಬ್ರು ಸಾಲ ಪಡೆದಿಲ್ಲ. ಆ ಹಣದಲ್ಲಿ ನೀವು ಬೆಂಗಳೂರಿನ ಕೋಣನಕುಂಟೆ ಸಮೀಪ ವಿದೇಶದಲ್ಲಿ ಸೆಟ್ಲ್ ಆಗಿರೋ ವ್ಯಕ್ತಿ ಮನೆ ಪಡೆದಿಲ್ಲ ಅಂತ ಹೇಳಿ ನಾನು ಹೇಳಿರೋದ್ರಲ್ಲಿ ಸುಳ್ಳಾದ್ರೂ ನನ್ನ ಮೇಲೆ ಕೇಸ್ ಫೈಲ್ ಮಾಡಿ. ಇದನ್ನ ಈಗಲೂ ನಾನು ನೇರವಾಗಿ ಸವಾಲ್ ಎಸಿತೇನೆ. 3ನೇದು, ನನ್ನ ಮೇಲೆ ಅವರು ಅಕ್ರಮ ಗಣಿಗಾರಿಕೆ ಮತ್ತೆ ನಕಾಶೆ ಬದಲಾವಣೆ ಮಾಡಿದ್ರಿ. ನಕಾಶೆ ಬದಲಾವಣೆ ಮಾಡಿ ನೋಡಿ, ಅವರು ಈ ಗಣಿ ಪ್ರಕರಣದಲ್ಲಿ ವಕಾಲತ್ತನ್ನು ವಹಿಸಿದ್ದಾರೆ. ಗಣಿ ಪ್ರಕರಣದಲ್ಲಿ ಬಳ್ಳಾರಿ, ಬಹಳ ಕಡೆ ಅವ್ರದ್ದು, ಇಲ್ಲಿ ಕಾರವಾರ, ಬೇಲೆಕೇರಿ, ಕಾರವಾರ ಪ್ರಕರಣದಲ್ಲಿ ಅವ್ರಿಗೆ ಈ ಅಕ್ರಮ ಅನ್ನೋದು ಅವ್ರಿಗೆ ಅಂಟ್ಕೊಂಡ್ಬಿಟ್ಟಿದೆ. ಗಣಿ ಪ್ರಕರಣದಲ್ಲಿ ಆರೋಪಿಗಳ ಪರ, ಅಪರಾಧಿಗಳ ಪರ ಎಲ್ಲ ಅವ್ರು ಬಹಳ ಜನ ಇದ್ದಾರೆ. ಸೊ ಅವ್ರದ್ದು ವಕೀಲ ವೃತ್ತಿ. ಅದನ್ನ ಅವರು ಬಳ್ಳಾರಿಯಲ್ಲಿ ನಡೆದಿದೆ ಅನ್ನೋದು ಇಲ್ಲೂ ತಂದಿದೆ. ಇಷ್ಟು ವರ್ಷ ನಿಮ್ಗೆ ಅಕ್ರಮ ನಡೆದಿದ್ರೆ ನೀವೇನ್ ಮಾಡ್ತಾ ಇದ್ರಿ? ನೀವ್ ಯಾಕೆ ಇದ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ? ನಿಮ್ದೇ ಸರ್ಕಾರ ಇತ್ತು ಹಿಂದೆ. ನಮ್ದು 10 ವರ್ಷದಿಂದ ಗಣಿಗಾರಿಕೆ ಇದೆ, ಎಸ್ ಇದೆಯಪ್ಪ. ನಿಮ್ದೇ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು 4 ವರ್ಷ. ನೀವು ಬಿಜೆಪಿಯಲ್ಲಿ ಪ್ರಭಾವಿಯಾಗಿದ್ರಿ, ನೀವ್ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಯಾವ ಇಲಾಖೆಗೆ ನೀವು ಕೊಟ್ಟಿದ್ದೀರಿ? ನೀವು ಯಾವ ಇಲಾಖೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ? ನೀವು ಯಾರನ್ನ ಹಿಡ್ಕೊಂಡು ಹೋಗಿ ಮುಖ್ಯಮಂತ್ರಿ ಹತ್ರ ಹೋಗಿದ್ದೀರಿ, ಮುಖ್ಯಮಂತ್ರಿ ಹತ್ರ ಹೋಗಿ ಪೇಪರ್ ಕೊಟ್ಟಿದ್ದೀರಿ. ನಿಮ್ಮನ್ನ ಕಾಂಗ್ರೆಸ್ ನಲ್ಲಿ ನೀವು ಬಿಜೆಪಿ ಅಂತ ಹೇಳ್ಕೊಳ್ತೀರಲ್ಲ ಹೆಸರಿಗೆ, ಕಾಂಗ್ರೆಸ್ ಮುಖ್ಯಮಂತ್ರಿ ಹತ್ರ ನಿಮ್ಮನ್ನ ಯಾರು ಕರ್ಕೊಂಡು ಹೋದ್ರು? ನೀವು ಮುಖ್ಯಮಂತ್ರಿಗೆ ಪತ್ರ ಕೊಟ್ಟಿದ್ದಂತ ನಾವೇ ನೋಡಿದ್ವಿ, ಮಾಹಿತಿ ಹಾಕಿದ್ಮೇಲೆ ತಗೊಂಡಿದ್ದಾರೆ ಅಂತ ಹೇಳಿದಿರಿ. ನಿಮ್ಗೆ ಯಾರು ಕರ್ಕೊಂಡು ಹೋದ್ರು? ಕರ್ಕೊಂಡು ಹೋದಾಗ ನೀವ್ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ನೀವು ವಕೀಲ. ಈಗ ಯಾವುದೋ ಒಂದಿಗೆ ಘಟನೆ ಹಿಡ್ಕೊಂಡು ಪ್ರತಿಭಟನೆ ಕೂತಿದ್ರಲ್ಲ, ನೀವು ನಿಮ್ಮ ಸ್ವಹಿತಾಸಕ್ತಿ ಕೂತಿರೋದು. ನಿಮಗೆ ಇದರಲ್ಲಿ ಏನು ಲಾಭ ಇದೆ ಅನ್ನೋದನ್ನ ಜನ ಯೋಚನೆ ಮಾಡ್ತಾರೆ. ಅಕ್ರಮ ಗಣಿಗಾರಿಕೆ ನಾಗರಾಜ ನಾಯ್ಕರು ಧರ್ಮಪತ್ನಿಯವರ ತಂದೆಯವರ ಹೆಸರಲ್ಲಿ ಇವರು ಜಾಗದಲ್ಲಿ ಮಾಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸ್ಲಿ. ಇಲ್ಲ ಅಂದ್ರೆ ಅಕ್ರಮ ಗಣಿಗಾರಿಕೆ ತನ್ನ ಮಾವನ ಹೆಸರಲ್ಲಿ ಆಗಿದೆ ಅನ್ನೋದನ್ನ ಮುಚ್ಚಿಡೋದಕ್ಕೋಸ್ಕರ, ಬಾಸ್ಗೋಡು ಸೊಸೈಟಿಯಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನ, ಅಲ್ಲಿ ಪಡೆದಂತ ಹಣದಲ್ಲಿ ಬೆಂಗಳೂರಿನಲ್ಲಿ ಮನೆ ತಗೊಂಡಿದೀವಿ ಅನ್ನೋದನ್ನ ಸುಳ್ಳಾಗಿದ್ರೆ ನನ್ನ ಮೇಲೆ ಅವರು ಮಾನನಷ್ಟ ಮೊಕದ್ದಮೆಯನ್ನ ದಾಖಲಿಸ್ಲಿ. ಇದು ನನ್ನ ಚಾಲೆಂಜ್. ನಿಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪ್ರಭಾವಿ ಮುಖಂಡರೆಲ್ಲರೂ ಸೇರಿ ನಿಮ್ ಬಗ್ಗೆ ಒಂದು ಷಡ್ಯಂತ್ರ ರೂಪಿಸ್ತಿದ್ದಾರೆ ಎನ್ನುವಂತ ನಿಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ಹೇಳ್ತಾ ಇದ್ರು. ಸರಿ, ಇದು ನಿಮ್ಗೆ ಹಾಗೆ ಅನಿಸ್ತಾ ಇದೆಯಾ ಹೇಗೆ ಅಂತ? ರಾಜಕಾರಣ ಪೊಲಿಟಿಕಲಿ ನಾವು ಶತ್ರುಗಳೇ ಇಲ್ಲ, ಪೊಲಿಟಿಕಲಿ ಶತ್ರುಗಳು ಇರಬಾರ್ದು ಅಂತ ಬಯಸೋದು ತಪ್ಪು.
ನಾವು ರಾಜಕಾರಣದಲ್ಲಿ ನಡೀತಾ ಇರ್ಬೇಕಾದ್ರೆ ನಮಗೆ ಅಡೆತಡೆಗಳು ಸಹಜ. ಪೊಲಿಟಿಕಲಿ ನಾನು ಏನ್ ಕೌಂಟ್ ಮಾಡ್ತೀನಿ ಕೇಳಿದ್ರೆ, ಇವ್ರು ಯಾರ್ಯಾರು ಸೇರಿದಾರಲ್ಲ ಅವ್ರನ್ನ ದೊಡ್ಡ ಶತ್ರುಗಳಂತ ಭಾವಿಸಿದ್ರೆ ಅದು ನನ್ನ ವೀಕ್ನೆಸ್ ಆಗತ್ತೆ. 0 + 0 + 0 = 0 ಅಷ್ಟೇ. ಅದೇ ನಂದು ಉತ್ತರ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತುಗಳ ಕಾಲ ನಿಮ್ಮ ರಾಜಕೀಯ ಜೀವನ ಹಾಗೂ ನಿಮ್ಮ ಸಾಮಾಜಿಕ ಸೇವೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನೀಡಿದ್ದಕ್ಕೆ ನಮ್ಮ ಕೂಜಳ್ಳಿ ಟೈಮ್ಸ್ ನ ಪರವಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಕಾಂಗ್ರೆಸ್ ಮುಖಂಡರಾದ ಗೋಪಾಲಕೃಷ್ಣ ನಾಯ್ಕ ಅವರ ಜೊತೆ ನಮ್ಮ ಮಾತುಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಕೂಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.